My dear friends, all of you welcome to Easy English Grammar. In this class, we are going to learn about personal pronoun and types of personal pronouns and some rules and regulations of the personal pronoun. So, these are all we are going to learn in this class. On my dear friends, I am heartfully requested you who are not subscribed my channel yet, please subscribe my channel. And now let's go to topic. Personal pronouns. Personal pronouns. In ಕನ್ನಡ ವ್ಯಕ್ತಿವಾಚಕ ಸರ್ವನಾಮ ಅಂತ ಹೇಳ್ತೀವಿ. ಐ, ವಿ, ಯು, ಹಿ, ಶಿ, ಇಟ್, ದೇ, ಮೀ, ಹಸ್, ಯು, ದೆಮ್, ಹಿಮ್, ಅರ್ and it are the personal pronouns. ಪರ್ಸನಲ್ ಪ್ರೊನೌನ್ಸ್ ಅಲ್ಲಿ ಮತ್ತೆ ಎರಡು ವಿಧ. ದೇರ್ ಆರ್ ಟೂ ಟೈಪ್ಸ್. ವ್ಯಕ್ತಿವಾಚಕ ಸರ್ವನಾಮಗಳು ಮತ್ತೆ ಎರಡಿದ್ದಾವೆ. ಸೊ ಒಂದನೇದು ಬಂದು ಡೋರ್ಸ್ ಅಥವಾ ಸಬ್ಜೆಕ್ಟ್ಸ್, ಕರ್ತೃಗಳು ಅಂತ ಹೇಳ್ತೀವಿ. ಕರ್ತೃವಾಚಕ ಸರ್ವನಾಮಗಳಿವು. ನೆಕ್ಸ್ಟು ಕರ್ತೃವಾಚಕ ಸರ್ವನಾಮಗಳು ನೋಡಿ, ಐ, ಯು, ವಿ, ಹಿ, ಶಿ, ಇಟ್ ಅಂಡ್ ದೇ. ಇವು ಡೋರ್ಸ್ ಅಥವಾ ಸಬ್ಜೆಕ್ಟ್ಸ್. ಇವನ್ನು ಕರ್ತೃವಾಚಕ ಅಂತ ಹೇಳ್ತೀವಿ. ಕನ್ನಡದಲ್ಲಿ ನಾನು, ನೀನು, ನಾವು, ಅವನು, ಅವಳು, ಇದು, ಅದು, ಅವರು, ಇವರು, ಈ ರೀತಿ ಇವೆಲ್ಲವೂ ಕೂಡ ಸಬ್ಜೆಕ್ಟಲ್ಲಿ ಬರ್ತವೆ. ಅದನ್ನು ಕನ್ನಡದಲ್ಲಿ ಕರ್ತೃವಾಚಕ ಸರ್ವನಾಮಗಳು ಅಂತ ಹೇಳ್ತೀವಿ. ಅದಾದರೆ ನೆಕ್ಸ್ಟು ಎರಡನೇದು ಆಬ್ಜೆಕ್ಟ್ಸ್ ಅಥವಾ ರಿಸೀವರ್ಸ್ ಅಂತ ಹೇಳ್ತೀವಿ. ಇದನ್ನು ಕನ್ನಡದಲ್ಲಿ ಕರ್ಮವಾಚಕ ಸರ್ವನಾಮಗಳು ಅಂತ ಹೇಳ್ತೀವಿ. ನೋಡಿ ಬಂದವು, ಮೀ, ಯು, ಹಸ್, ಹಿಮ್, ಅರ್, ಇಟ್ ಆ್ಯಂಡ್ ದೆಮ್. ಸೊ ಇವುಗಳನ್ನು ನಾವು ಆಬ್ಜೆಕ್ಟ್ಸ್ ಅಥವಾ ರಿಸೀವರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಮೀ ಅಂದರೆ ನನಗೆ, ಮತ್ತು ಯು ಅಂದರೆ ನಿನಗೆ, ನಮಗೆ, ಅವನಿಗೆ, ಅವಳಿಗೆ, ಇದಕ್ಕೆ ಮತ್ತು ಅವರಿಗೆ, ಈ ರೀತಿ ಕನ್ನಡದಲ್ಲಿ ಹೇಳ್ತೀವಿ. ಇವೆಲ್ಲ ಕರ್ಮವಾಚಕ ಸರ್ವನಾಮ ಪದಗಳು ಆಗಿವೆ. ಓಕೆ, ಇನ್ ದ ನೆಕ್ಸ್ಟ್ ಟಾಪಿಕ್ ಲೆಟ್ ಅಸ್ ಸಿ ಪರ್ಸನ್ಸ್ ಆ್ಯಂಡ್ ಪ್ರೊನೌನ್ಸ್. ವ್ಯಕ್ತಿಗಳು ಮತ್ತು ಸರ್ವನಾಮಗಳು, ಇದ್ರ ಬಗ್ಗೆ ನಾವು ಕಲಿತಾ ಹೋಗೋಣ. ಅಂದರೆ ಪರ್ಸನ್ಸ್ ಮತ್ತು ಪ್ರೊನೌನ್ಸ್ ಯಾರು. ದೇರ್ ಆರ್ 3 kinds ಆಫ್ ಪರ್ಸನ್ಸ್ ಇನ್ ಇಂಗ್ಲೀಷ್ ಗ್ರಾಮರ್. ಇಂಗ್ಲೀಷ್ ಗ್ರಾಮರಲ್ಲಿ 3 ರೀತಿಯ ನಾವು ವ್ಯಕ್ತಿಗಳನ್ನು ನೋಡ್ತೀವಿ ಅಥವಾ ಪುರುಷ ಅಂತ ಹೇಳ್ತಾರೆ. ಫಸ್ಟ್ ಪರ್ಸನ್ ಅಂತಂದರೆ ಉತ್ತಮ ಪುರುಷ, ಸೆಕೆಂಡ್ ಪರ್ಸನ್ ಮಧ್ಯಮ ಪುರುಷ, ಥರ್ಡ್ ಪರ್ಸನ್ ಅಂತಂದರೆ ತೃತೀಯ ಪುರುಷ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ 3 kinds ಆಫ್ ಪರ್ಸನ್ಸನ್ನು ನಾವು ನೋಡ್ತೀವಿ. ಇಲ್ಲಿ ಐ ಆ್ಯಂಡ್ ವಿ ಆರ್ ಕಾಲ್ಡ್ ಫಸ್ಟ್ ಪರ್ಸನ್ಸ್. ನಾನು ಮತ್ತು ನಾವು ಎಂಬುದು ಉತ್ತಮ ಪುರುಷವಾಚಕಗಳಾಗಿದೆ. ಮತ್ತು ಐ ಡಿನೋಟ್ಸ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ನಾನು ಎಂಬುದು ಉತ್ತಮ ಪುರುಷದ ಏಕವಚನ. ಅದೇ ರೀತಿ ವಿ ಡಿನೋಟ್ಸ್ ಫಸ್ಟ್ ಪರ್ಸನ್ ಪ್ಲೂರಲ್. ನಾವು ಎಂಬುದು ಉತ್ತಮ ಪುರುಷದ ಬಹುವಚನ. ನೆಕ್ಸ್ಟ್ ಲೆಟ್ ಅಸ್ ಸಿ ಪ್ರೊನೌನ್ ಯು. ಯು ಈಸ್ ಕಾಲ್ಡ್ ಸೆಕೆಂಡ್ ಪರ್ಸನ್. ನೀನು ಎಂಬುದು ಮಧ್ಯಮ ಪುರುಷ ಸರ್ವನಾಮ. ಮತ್ತು ಪ್ರೊನೌನ್ ಯು ಈಸ್ ಯೂಸ್ಡ್ ಬೋತ್ ಆ್ಯಸ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಇಂಗ್ಲೀಷ್ನಲ್ಲಿ ಏಕವಚನ ಮತ್ತು ಬಹುವಚನ ಎರಡಕ್ಕೂ ಕೂಡ, ನೀನು ಅಥವಾ ನೀವು ಎರಡಕ್ಕೂ ಕೂಡ ಯು ಅನ್ನೇ ಬಳಸ್ತೀವಿ. ಆದರೆ ಕನ್ನಡದಲ್ಲಿ ನೀನು ಮತ್ತು ನೀವು ಅಂತ ಬಳಸ್ತೀವಿ. ಇಂಗ್ಲೀಷಲ್ಲಿ ಹಾಗೆ ಬಳಸೋದಕ್ಕೆ ಬರುವುದಿಲ್ಲ. ನೆಕ್ಸ್ಟ್ ವಿ ಕ್ಯಾನ್ ಸಿ ಪ್ರೊನೌನ್ಸ್ ಲೈಕ್ ಹಿ, ಶಿ, ಇಟ್. ಸೊ ದೀಸ್ ಆಲ್ ಪ್ರೊನೌನ್ಸ್ ಡಿನೋಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅಂದರೆ ಅವನು, ಅವಳು, ಇದು, ಇವು ತೃತೀಯ ಪುರುಷ ಏಕವಚನದ ಸರ್ವನಾಮಗಳು ಅಂತ ಕರಿತೀವಿ ಇವನ್ನು ನಾವು. ಸೊ ಮತ್ತು ಇನ್ನೊಂದು ಪ್ರೊನೌನ್ ಇದೆ, ಅದು ದೇ. ಸೊ ಪ್ರೊನೌನ್ ದೇ ಡಿನೋಟ್ಸ್ ಥರ್ಡ್ ಪರ್ಸನ್ ಆ್ಯಂಡ್ ಪ್ಲೂರಲ್. ಇದು ಕೂಡ ಥರ್ಡ್ ಪರ್ಸನ್ ಆಗಿದೆ ಮತ್ತು ಬಹುವಚನ ಸರ್ವನಾಮ. ಆ ರೀತಿ ಇದನ್ನು ನಾವು ಕನ್ಸಿಡರ್ ಮಾಡಿ ಯೂಸೇಜಲ್ಲಿ ಬಳಸ್ತೀವಿ. ನೆಕ್ಸ್ಟು ಪ್ರೊನೌನಲ್ಲಿ ಮತ್ತು ಇನ್ನೊಂದು ಟಾಪಿಕ್ ಇದೆ, ಅದು ಪ್ರೊನೌನ್ ಜೆಂಡರ್ಸ್. ಇಲ್ಲಿ ಪ್ರೊನೌನನ್ನು ಕೂಡ ನಾವು ಜೆಂಡರ್ಸಲ್ಲಿ ಹೇಳ್ತೀವಿ. ಐ, ವಿ, ಯು, ದೇ ಆರ್ ಯೂಸ್ಡ್ ಆ್ಯಸ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ಅಂದರೆ ನಾನು, ನೀನು, ನಾವು ಮತ್ತು ಅವರು ಎಂಬ ಸರ್ವನಾಮಗಳನ್ನು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡಕ್ಕೂ ಬಳಸ್ತೇವೆ. ಅದೇ ರೀತಿ ಈ ಇದೆಯಲ್ವಾ, ಹಿ ಈಸ್ ಯೂಸ್ಡ್ ಆ್ಯಸ್ ಮೇಲ್ ಪ್ರೊನೌನ್ ಓನ್ಲಿ. ಇಲ್ಲಿ ಪರ್ಸನ್ ಇರ್ಬೋದು, ಅನಿಮಲ್ ಇರ್ಬೋದು, ಅದನ್ನು ಮೇಲ್ ಪ್ರೊನೌನಲ್ಲಿ ಬಳಸ್ತೀವಿ. ಅದೇ ರೀತಿ ಶಿ, ಈ ಒಂದು ಪ್ರೊನೌನನ್ನು ಸೊ ಫೀಮೇಲ್ ಪರ್ಸನ್ಸ್ ಆ್ಯಂಡ್ ಅನಿಮಲ್ಸ್ಗೆ ಇದನ್ನು ನಾವು ಬಳಸ್ತೀವಿ. ಅವಳು ಎಂಬ ಸರ್ವನಾಮವು ವ್ಯಕ್ತಿಗಳು, ಪ್ರಾಣಿಗಳ ಸ್ತ್ರೀಲಿಂಗ ಸೂಚಕವಾಗಿ ಅದನ್ನು ನಾವು ಬಳಸ್ತೀವಿ. ಆ ರೂಪವನ್ನು ಅದು ತಿಳಿಸುತ್ತೆ. ನೆಕ್ಸ್ಟು ದ ಪ್ರೊನೌನ್ ಇಟ್. ಸೊ ಇಟ್ ಈಸ್ ಯೂಸ್ಡ್
for a child and small animals, young ones and birds and insects ಈ ರೀತಿ ಬೋತ್ ಮೇಲ್ ಫೀಮೇಲ್ ಯಾವುದೇ ಇರಲಿ ಇವುಗಳನ್ನು ಸೂಚಿಸುವುದಕ್ಕಾಗಿ ಸೊ ನಾವು ಇಟ್ ಅಂತಕ್ಕಂಥ ಈ ಒಂದು ಸರ್ವನಾಮವನ್ನು ಬಳಸ್ತೀವಿ. ಇವು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ರನೌನ್ಸ್ ಇನ್ ಇಂಗ್ಲೀಷ್. ಸೊ ಇವೆಲ್ಲವನ್ನು ಕೂಡ ನೀವು ಚೆನ್ನಾಗಿ ಕಲೀರಿ. ಸೊ ನಾವು ಚೆನ್ನಾಗಿ ಕಲಿತ್ರೇ ಸೊ ಇಂಗ್ಲೀಷಲ್ಲಿ ನಾವು ಒಳ್ಳೆ ಹೋಲ್ಡ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ಮೈ ಡಿಯರ್ ಫ್ರೆಂಡ್ಸ್, ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.